ಉಡುಪಿಯಲ್ಲಿ 36 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿರುವಂಥದ್ದು. ಅದರ ಜೊತೆಗೆ 70% ಹ್ಯುಮಿಡಿಟಿ ಇದೆ. ಹೀಗಾಗಿ ಎಲ್ರಿಗೂ ಇರುವ ಆತಂಕ ಕುಡಿಯುವ ನೀರಿನ ಸಮಸ್ಯೆ ಏನು ಮಾಡೋದು ಅನ್ನುವಂಥದ್ದು. ನಾವು ಉಡುಪಿ ನಗರದ ಜೀವನಾಡಿಯಾಗಿರುವಂತಹ ಸ್ವರ್ಣ ನದಿಯ ಡ್ಯಾಮ್ ಕಟ್ಟಿರುವಂತಹ ಹಿರಿಯಾಡ್ಕದಲ್ಲಿದ್ದೇವೆ. ಬಜೆ ಡ್ಯಾಮ್ನ ಮೇಲಿನ ದೃಶ್ಯಾವಳಿ ಇದು. ಈಗ ನೋಡೋದಕ್ಕೆ ನೀರಿದೆ, ಡ್ಯಾಮ್ನ ಮಟ್ಟಕ್ಕಿಂತ ಸ್ವಲ್ಪ ಕಡಿಮೆ ಮಟ್ಟದಷ್ಟು ನೀರಿದೆ. ಆದರೆ ಈಗ ಇರುವಂತಹ ಆತಂಕ ವಿಪರೀತ ಬಿಸಿಲಿದೆ, ನೀರಿನ ಆವಿಯ ಪ್ರಮಾಣ ಹೆಚ್ಚಾಗ್ತಾ ಇದೆ. ಹಾಗಾಗಿ ಏಪ್ರಿಲ್ ಮೇ ಎಂಡ್ನವರೆಗೆ ಹೇಗೆ ಕುಡಿಯೋ ನೀರಿನ ಸಮಸ್ಯೆ ನೀಗಿಸಬಹುದಾ, ಇಷ್ಟೇ ನೀರನ್ನು ಮತ್ತು ಔಟ್ಫ್ಲೋ ಇಲ್ಲದೆ ಮೇಂಟೈನ್ ಮಾಡಬಹುದಾ ಅನ್ನುವಂಥ ಆತಂಕ ಶುರುವಾಗಿದೆ. ಅದರ ಜೊತೆಗೆ ಇದೇ ಥರ ವಿಪರೀತ ಉರಿ ಬಿಸಿಲಿದ್ದಂಥ ಸಂದರ್ಭದಲ್ಲಿ ನೀರು ಆವಿಯಾಗೋದು ಕೂಡ ಹೆಚ್ಚಾಗ್ತದೆ. ಹಾಗಾಗಿ ಆವಿಯನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ನೀರಿನ ಪ್ರಮಾಣವನ್ನು ಅಂದರೆ ಬಳಕೆಯನ್ನು ಕಡಿಮೆ ಮಾಡಬೇಕು, ದುಂದುವೆಚ್ಚ ಮತ್ತು ಪೋಲು ಮಾಡಬಾರ್ದು ಅನ್ನುವಂಥ ಸೂಚನೆ ಉಡುಪಿ ಜಿಲ್ಲಾಡಳಿತದಿಂದ ಬಂದಿದೆ. ಹಾಗಾಗಿ ಸದ್ಯಕ್ಕಿರುವಂತಹ ಡ್ಯಾಮ್ನಲ್ಲಿರುವ ಮಟ್ಟ ಎಷ್ಟು, ಅದರ ಜೊತೆಗೆ ಇದರ ಮುಂದಿನ ಮೇಂಟೆನೆನ್ಸ್ ಹೇಗೆ ಅನ್ನೋದನ್ನು ನಮಗೆ ಮಾಹಿತಿಯನ್ನು ಕೊಡ್ತಾರೆ ಇಲ್ಲಿನ ಸಿಬ್ಬಂದಿ ಇದ್ದಾರೆ. ಸನತ್ ಸರ್, ಈಗ ವಿಪರೀತವಾದ ಬಿಸಿಲಿದೆ ಮತ್ತು ಆವಿ ಆಗ್ತಾ ಇರೋದು ಕೂಡ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು. ಕಳೆದ ಸಲ ಹೋಲಿಸಿದ್ರೆ ಸೇಮ್ ಇದೆ ಆ್ಯಕ್ಚುಲಿ. ಈ ಡೇಟಿಗೆ 580 ಇತ್ತು, ಈಗಲೂ 580 ಮೀಟ್ರ್ ಇದೆ. ಇನ್ನು ನೋಡಬೇಕು, ಈಗ ಈ ಬಿಸಿಲು ಹೆಚ್ಚಿರೋದ್ರಿಂದ ಇನ್ನು ಯಾವ ರೀತಿ ಡೌನ್ ಆಗ್ತದೆ ಅಂತ ನೋಡಬೇಕಷ್ಟೇ. ಫ್ಲೋ ಇಲ್ಲ, ಈಗ ಸ್ಟಾಪ್ ಆಗಿದೆ. ಆವಿ 1 ಸೆಂಟಿಮೀಟರ್ ಡೌನ್ ಆಗ್ತಾ ಇದೆ ಅಷ್ಟೇ. ಹೇಗೆ ಬರ್ಬೋದು ಏಪ್ರಿಲ್ ಮೇ ವರೆಗೆ? ಈಗ ನೀರಿನ ಮಟ್ಟ ನೋಡಿದ್ರೆ ಬರ್ಬೋದು, ಇನ್ನು ನೋಡಬೇಕು ಬಿಸಿಲು ಹೇಗಿದೆ. ಈಗ ಹೇಗೆ ಈಗ 24 ಅವರ್ಸ್. ಮುಂದೆ ಏನು ಜಾಸ್ತಿ ಆದರೆ ಕಟ್ ಮಾಡಬೇಕಾಗ್ತದೆ? ಅದು ನಮ್ಮ ಇಂಜಿನಿಯರ್ ನೋಡಿ ಮಾಡ್ತಾರೆ. ಈಗ ನೀವು ಈಗ ಇದೆ, ಈಗ 24 ಅವರ್ಸ್ ರನ್ ಇದೆ. ಅಂದರೆ ಈ ಬಾರಿ ವಾರಾಹಿಯಿಂದ ನೀರನ್ನು ಕೂಡ ತರಿಸ್ಕೊಳ್ಳಲಾಗ್ತಾ ಇದೆ. ಆ ವಾರಾಹಿಯಿಂದ ಬರ್ತಾ ಇರುವಂಥ ನೀರು ಫುಲ್ ಫ್ಲೆಜ್ಡ್ ಆಗಿ ಜನಕ್ಕೆ ಸಪ್ಲೈ ಮಾಡೋ ಥರ ಆದರೆ ನೀರಿನ ಸಮಸ್ಯೆ ಏನೂ ಆಗಲಿಕ್ಕಿಲ್ಲ. ಆದರೆ ಇದೇ ಥರ ವಿಪರೀತವಾದ ಉರಿ ಬಿಸಿಲು ಇದ್ದರೆ ಆವಿಯ ಪ್ರಮಾಣ ಹೆಚ್ಚಾದಂಥ ಸಂದರ್ಭದಲ್ಲಿ 24x7 ನೀರು ಕೊಡೋದು ಕಷ್ಟ ಅನ್ನುವಂಥದ್ದು. ಆದರೆ ವಾರಾಹಿ ನೀರಿನ ಪೂರೈಕೆ ಚೆನ್ನಾಗಿ ಆದರೆ ಈ ಬಾರಿ ನೀರಿನ ಸಮಸ್ಯೆ ಬರಲಿಕ್ಕಿಲ್ಲ. ಇಲ್ಲದಿದ್ದರೆ ನಿಜಕ್ಕೂ ಕೂಡ ನೀರಿನ ಸಮಸ್ಯೆ ಉಡುಪಿ ಜಿಲ್ಲೆಗೆ ತಲೆದೋರ್ತದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.